ಯಾಕೆ ಆ ಥರದ್ದೇ ಮಾಡಿದ್ಲು ಅಂತ ಕೇಳಿದ. ಅವಳು ಪ್ರೀತಿನ ನಾನು ರಿಜೆಕ್ಟ್ ಮಾಡಿರೋ ಸಲುವಾಗಿ ಅದಕ್ಕೆ ನಾನು 25 ವರ್ಷ ಕೂಡಾಕಿದ್ಲು. ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಬರಲ್ಲ ನಾನು, ನನಗೆ ಹೆಂಡತಿ ಮಕ್ಕಳು ಇಂಪಾರ್ಟೆಂಟ್ ಅಂತೇಳಿ ಇಡೀ ನನ್ನ ಕುಟುಂಬದ ಮೇಲೆ ಜಿದ್ದು ಸಾಧಿಸ್ತಾ ಇದ್ದಾಳೆ. ನೀನು ಅವಳನ್ನ ಮದುವೆ ಆಗಿಲ್ವಾ ಅಂತೆಲ್ಲ ಕೇಳ್ತಾನೆ. ಇಲ್ಲ, ನಾನು ಅವಳನ್ನ ಮದುವೆ ಆಗಿಲ್ಲ ಅಂತೆಲ್ಲ ಹೇಳ್ದೆ. ಅವಳು ನಮ್ಮನ್ನು ನೀನು ಮದುವೆ ಆಗಿದೆಯಾ ಅಂತೆಲ್ಲ ಹೇಳಿ ನಂಬಿಸಿದಾಳ. ಅಷ್ಟಕ್ಕೂ ನಾನು ಕಲ್ಯಾಣಿನ ಕೊಲ್ಲಕ್ಕೆ ಬಂದಾಗ ನಾನು ಹೌದು ಮಾವ, ಅದೆಲ್ಲ ಸುಳ್ಳು ಕತೆ ಅಂತೆಲ್ಲ ಹೇಳಿ ದಾಮಿನಿ ಸೃಷ್ಟಿ ಮಾಡಿದ ಸುಳ್ಳು ಕತೆ ಅಂತೆಲ್ಲ ಹೇಳ್ತಾ, ಅವಳು ಮನುಷ್ಯಲಲ್ಲ ಅಂತೆಲ್ಲ, ಅವಳು ಮನುಷ್ಯರ ರೂಪದಲ್ಲಿರೋ ರಾಕ್ಷಸಿ ಅಂತ. ಅಷ್ಟು ವರ್ಷ ನನ್ನನ್ನು ಆ ನರಕದಲ್ಲಿ ನಾನು ಅನುಭವಿಸ ನನಗೂ ದೇವರಿಗೆ ಅಷ್ಟೇ ಗೊತ್ತು ಅಂತೆಲ್ಲ ಹೇಳ್ತಾನೆ. ಅದೇ ಟೈಮಿಗೆ ಈ ಕಡೆದ್ದು ನಾನು ಅವಳಿಗೇನು ಒಂದು ಗತಿ ಕಾಣಿಸಿ ಎಲ್ಲದು ಅವಳ ಕೈಯಲ್ಲಿ ಲೆಕ್ಕಚಿತ್ತ ಮಾಡಿಸಿ ಅಂತ ಮಾದೇವದಾಗ, ಬೇಡಪ್ಪ ನಾವೀಗೆಲ್ಲರೂ ಖುಷಿಯಾಗಿ ಇರಬೇಕಂತ ಮಾಡಿ, ಬೇಡ ಮಾದೇವರೇ, ಅದಕ್ಕೆ ನಾವು ಬೇರೆ ಲೆಕ್ಕಾಚಾರ ಮಾಡೋಣ ಅಂತೆಲ್ಲ ಹೇಳ ಪ್ರೇಮ ಮತ್ತು ಅವರಪ್ಪ ಇಬ್ಬರು ಸಮಾಧಾನ ಮಾಡಿ ನಂಬ್ಕೊಂಡು ಒಂದಾಗಿರೋದು. ಅಥವಾ ಮಾವನ ವಿಷಯ ಮಹೇಶ್ವರಿ ಅತ್ತೆಯಿಂದನೂ ಮುಚ್ಚಿಡಬೇಕು ಅಂತೆಲ್ಲ ಹೇಳಿದ. ಅಂತೆಲ್ಲ ಕೇಳ್ತಾರೆ. ರಾಮ್ ಒಂಥರ ನೋಡ್ತಾನೆ. ಅದು ಏನಂತಂದರೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಮಹೇಶ್ವರಿಯಿಂದನಾ ಅಂತೆಲ್ಲ ಹೇಳಿದಾಗ, ಯಾಕೆ ಪ್ರೇಮ ಅಂತೆಲ್ಲ ಹೇಳಿದಾಗ, ಅದು ಮಾವ ಅಂತೆಲ್ಲ ಹೇಳಿದ ದಾಮಿನಿ ಜೊತೆ ಮಹೇಶ್ವರಿ ಜೊತೆನೇ ಸೇರ್ಕೊಂಡಿದ್ದಾರ ಅಂತೆಲ್ಲ ಹೇಳಿ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೋಡಿಸ್ತಾಳೆ. ಪ್ರೇಮನ ಫಾಲೋ ಮಾಡ್ಕೊಂಡು ಹೋಗಿರೋದು ಶ್ರೀನಿವಾಸ್ ಸಿಕ್ಕ ಇಲ್ಲ ಅಂತ ದಾಮಿನಿಗೆ ವಿಚಾರ ತಿಳಿಸಿದ್ದು. ಅದಕ್ಕೆ ಎಲ್ಲರೂ ವಾಪಸ್ ಮನೆಗೆ ಹೋಗ್ತಾನೆ, ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಮ್ಮ ಅಂತೆಲ್ಲ ಹೇಳಿರೋದು ಅದೆಲ್ಲ ತೋರಿಸ್ತಾ. ಅದಕ್ಕೆ ಮಾವ ಇಲ್ಲಿ ಇರೋದು ಅಥವಾ ನಾವು ಒಂದಾಗಿರೋದು ಯಾರಿಗೆ ಗೊತ್ತಾಗಬಾರ್ದು. ಹೋಗಿ ಮಹೇಶ್ವರಿ ಅತ್ತನ ಪ್ರಶ್ನೆ ಮಾಡೋದು. ಶ್ರೀಧರ ಹೋಗಿ ದಾಮಿನಿನ ಪ್ರಶ್ನೆ ಮಾಡ್ತೇನೆ. ಬೇಡ ನೀವು ಹೋಗಿ ಮಹೇಶ್ವರಿ ಅತ್ತನ ಪ್ರಶ್ನೆ ಮಾಡಿದರೆ ಹೋಗಿ ದಾಮಿನಿಗೆ ಹೇಳ್ತಾರೆ. ಆವಾಗ ದಾಮಿನಿ ಮೂಮೆಂಟ್ಸ್ ನಮಗೆ ಗೊತ್ತಾಗಲ್ಲ, ಬೇಡ ಮಾವ ಅಂತೆಲ್ಲ ಹೇಳ್ದೆ. ಅದು ಕಾವ್ಯ ಅಂತಾರೆ, ನೀನು ಇದನ್ನೇ ಅಡ್ವಾಂಟೇಜ್ ತೊಗೊಂಡು ನನ್ನ ಹತ್ರ ಸ್ನೇಹ ಎಲ್ಲ ಇಟ್ಕೋಬೇಡ ಅಂತ ಅವ್ರ ಅಕ್ಕ ಬೈದು ಬಿಡ್ದ. ಅದೇ ಟೈಮಿಗೆ ಸರಿ, ನಾವು ಇಲ್ಲಿದ್ರೇನು ಅಲ್ಲಿದ್ರೆ ನೀನಾಗಿ ಖುಷಿಯಿಂದ ನನ್ನ ಕರೆಯೋವರೆಗೂ ನಾನು ನಿಮ್ಮ ಮನೆಗೆ ಬರಲ್ಲ ಕಾವ್ಯ ಅಂತೆಲ್ಲ ಹೇಳಿ ಮನೆಯಿಂದ ಆಚೆ ಹೋಗ್ಬಿಡ್ತಾ. ಮನೆಯಿಂದ ಆಚೆ ಹೋದಾಗ ಇದೇ ಟೈಮಿಗೆ ಈ ಕಡೆ ಊಟ ಮಾಡ್ತಾ ಇರ್ತಾರೆ. ನಾನು ಹಾಕಿದಷ್ಟು ನೀವು ತಿಂತಾ ಇರಬೇಕಂತ ಕಲ್ಯಾಣಿ ಮತ್ತು ಪಂಚಮಿ ಇಬ್ಬರು ಊಟ ಮಾಡಿಸ್ತಾ ಇರ್ತಾರೆ. ಅದೇ ಟೈಮಿಗೆ ಪ್ರೇಮ ಮತ್ತು ಕಾವ್ಯನ ಒಂದು ಮಾಡಬೇಕು ಅಂತೆಲ್ಲ ಹೇಳಬೇಕಾದ್ರೆ ಇದೇ ಟೈಮಿಗೆ ಪಂಚಮಿ ಅದೇ ಶ್ರೀಧರ್ ಇದ್ದು ದಾಮಿನಿ ಬಂದ್ಬಿಟ್ಲ ಅಂದಾಗ ಅವಾಗ ಶ್ರೀಧರ್ ಇವರು ಶ್ರೀನಿವಾಸ್ ಅವ್ರು ಬಂದು ಬಚ್ಚಿಟ್ಕೊತಾರೆ. ಪಂಚಮಿ ನನಗೆ ಊಟ ಬೇಡ, ನನ್ನ ಗಂಡ ಸಿಗಬೇಕು ಅಂತ. ಅಕ್ಕ ಹಂಗಂದ್ರೆ ಹಿಂಗಕ್ಕ ಅಂತ ಮಹೇಶ್ವರಿ ಡ್ರಾಮಾ ಮಾಡ್ತಾಳೆ. ಹೋಗಿ ಮಹೇಶ್ವರಿ ನೀನು ಸುಸ್ತಾಗಿದೆಯಲ್ಲ ಅಂತ ಹಿಂಗ ಮಾಡಿ ಸಮಾಧಾನ ಮಾಡಿ ಮೇಲೆ ಕಳಿಸ್ಬಿಡ್ತಾನೆ. ಮೇಲೆ ಕಳಿಸೋದು, ಅಮ್ಮ ನೀನು ಸ್ವಲ್ಪ ತಿನ್ನಪ್ಪ ಅಂತೆಲ್ಲ ಹೇಳಿದ. ಅಕ್ಕ ತಂಗಿನ ಒಂದಕ್ಕೆ ಸಂದು ಮಾಡಬೇಕು, ಸಾಧ್ಯನ ಅದು ಮುಳ್ಳಿಂದನೇ ತೆಗಿಬೇಕು ಮಾದೇವ ಅಂತೆಲ್ಲ ಆಗಲಿ ಕಾವ್ಯ ಕೋಪ ಇಳಿಯೋದು ಅಂತೆಲ್ಲ ಹೇಳಿರ್ತಾರೆ. ಅದೇ ಟೈಮಿಗೆ ಸುಮ್ಮನೆ ಹೋದ್ಲು ಅಂತೆಲ್ಲ. ಅದೇ ಟೈಮಿಗೆ ಇವಾಗ ಇವರು ನನ್ನ ಗಂಡ ಸಿಕ್ಕಿಲ್ಲ ಅಂತೆಲ್ಲ ಹೇಳಿ ದಾಮಿನಿ ಬಂದ್ಕೊಳ್ಳೆ ಡ್ರಾಮಾ ಮಾಡ್ತಾ ಇದೇ ಟೈಮಿಗೆ ಏನು ಗೊತ್ತಾ, ನೀನು ಹೊರಗೆ ಹೋಗು ಹುಷಾರಾಗಿದ್ರು, ಬಿರುಗಾಳಿ ಬೀಸುತ್ತೆ ಅಂತೆಲ್ಲ ಹೇಳಿ ಕಾವ್ಯ ಸತಾಯಿಸ್ತಲ್ಲ ದಾಮಿನಿನ. ಇವಳಿಗೆ ಅನುಮಾನ ಬಂದಿದ್ದಂಗೈತೆ, ಫಸ್ಟ್ ಇವಳಿಂದನೇ ಶುರು ಮಾಡ್ತೀನಿ ತಡಿ ಅಂತೆಲ್ಲ ಹೇಳಿ ಒಳಗೆ ಹೋಗ್ತಾಳೆ. ಒಳಗೆ ಹೋದ್ಮೇಲೆ ಆಮೇಲೆ ನೈಟ್ ಆಗುತ್ತೆ. ನಾನು ನಿಮ್ಮ ಅಣ್ಣನ ತುಂಬ ಪ್ರೀತಿ ಮಾಡ್ತಾನೆ ಅಂತ ಪಂಚಮಿ ಮುಂದೆ ಹೇಳ್ತಾ ಮನಸ್ಸಲ್ಲಿರೋದು ಹೇಳಿದ್ದೀನಿ. ಓಹೋ ಹೌದಾ ಅಂತೆಲ್ಲ ಹೇಳಿ ಆ ಕಡೆಯಿಂದ ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ನಿಮ್ಮ ತಂಗಿನ ಈ ಥರ ಕಿಡ್ನಾಪ್ ಮಾಡಿದ್ವಿ, ನಿನ್ನ ತಂಗಿ ಬೇಕಂದರೆ ರಾಮ್ ಮನೆಯವ್ರಿಗೆ ಯಾರಿಗೂ ವಿಷಯ ಹೇಳಾರ್ದಂಗೆ ನೀನು ಒಬ್ಬಂಟಿಯಾಗಿ ಬರಬೇಕು ಅಂತೆಲ್ಲ ಹೇಳ್ತಾ ಸರಿ ಅಂತೆಲ್ಲ ಹೇಳಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇದು ಮಹಾದೇವ ಮತ್ತು ಅವ್ರ ತಂದೆ ಶ್ರೀನಿವಾಸೇ ಕಾವ್ಯನ ಕಿಡ್ನಾಪ್ ಮಾಡಿ ಪ್ರೇಮ ಅಲ್ಲಿಗೆ ಬರೋಂಗೆ ಮಾಡಿ, ಪ್ರೇಮ ನೀನಾಗೆ ಶೂಟ್ ಮಾಡ್ಕೊತೀಯೋ, ನೀನಾಗಿ ತಡಿ ಕಾವ್ಯ ಅಲ್ಲಿ ಮನೇಲಿದ್ದಾಳಂತ ಕನ್ಫರ್ಮ್ ಮಾಡ್ಕೊಂಡಂತ, ನೀನು ಶೂಟ್ ಮಾಡ್ಕೊಂತ ನಿನ್ನ ತಂಗಿಗೆ ಮಾಡಿ ನಾನೇ ಶೂಟ್ ಮಾಡ್ಕೊಂತ ಪ್ರೇಮ ಹೇಳ್ತಾಳೆ.